ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದು ಬಂದು ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಇಡ್ಲಿಗೆ ಕಾಯಿ ಚಟ್ನಿ ಮಾಡ್ತಿದ್ದಾರೆ, ಈ ಚಟ್ನಿನ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಎರಡು ಹೊಂದ್ಕೊಳ್ಳುತ್ತೆ. ಓಕೆ ಗಾಯ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಲೈಕ್ ಮಾಡಿ, ಇನ್ನೇನು ಕೇಳ್ಕೊಳ್ಳಲ್ಲ ಗಾಯ್ಸ್. ಓಕೆ, ಮುಂದೆ ಇದೇ ಥರ ಒಳ್ಳೊಳ್ಳೆ ರೆಸಿಪಿನ ಕೊಡ್ತೀನಿ ಗಾಯ್ಸ್ ನಾನು. ಪ್ಲೀಸ್ ನಿಮ್ಮದೊಂದು ಸಪೋರ್ಟ್ ಇರಲೇಬೇಕು ಗಾಯ್ಸ್ ನನಗೆ. ಓಕೆ, ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಓಕೆ, ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ರೆಡ್ ಕಲರು ತಿರುಗೋವರೆಗೂ ಫ್ರೈ ಮಾಡ್ಕೋಬೇಕು. ಉದ್ದಿನಬೇಳೆ ಜಾಸ್ತಿ ಹಾಕೋಬೇಡಿ ಫ್ರೆಂಡ್ಸ್, ಯಾಕಂದರೆ ತಿಕ್ನೆಸ್ಸು ಅಷ್ಟು ಟೇಸ್ಟ್ ಇದು ಬರೋಲ್ಲ. ಉದ್ದಿನಬೇಳೆ 1 ಸ್ಪೂನ್ ಸಾಕು. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೀಜ ಹಾಕ್ಕೊತಿದ್ದೀನಿ. ಕಡಲೆಬೀಜ ಅಷ್ಟೇ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಒಂದು 10 ಇಕ್ಕಳು ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿನ ಅಷ್ಟು ಫ್ರೆಂಡ್ಸ್, ಗ್ಯಾಸ್ಟ್ರಿಕ್ ಅದು ಇದು ಇರುತ್ತಲ್ಲ ಅಂಥವ್ರಿಗೆಲ್ಲ ತುಂಬಾ ಒಳ್ಳೆಯದಾಗುತ್ತೆ ತಿಂದರೆ. ಇದೆಲ್ಲ ರೆಡ್ ಕಲರ್ ತಿರುಗೋವರೆಗೂ ಫ್ರೈ ಮಾಡ್ಕೊಬಿಟ್ಟು 3 ಬ್ಯಾಡಗಿ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನು ತಪ್ಪು ತಿಳ್ಕೊಬೇಡಿ ಗಾಯ್ಸ್, ನಾನು ಯಾಕಂದರೆ ಒಬ್ಬಳೇ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಡ್ತಿರೋದ್ರಿಂದ ಆ ಕಡೆ ಈ ಕಡೆ ಹೋಗ್ತಿದೆ, ತಪ್ಪು ತಿಳ್ಕೊಬೇಡಿ ಗೈಸ್. ನೆಕ್ಸ್ಟ್ ಇದಕ್ಕೆ 2 ಈರುಳ್ಳಿ ಹಾಕ್ಕೊತಿದ್ದೀನಿ. ನಾವಿರೋದು ಇಬ್ಬರೇ ಅಲ್ವಾ, ಸಾಕಾಗುತ್ತೆ. ನೀವೇನಾದ್ರು ಜಾಸ್ತಿ ಜನ ಏನಾದ್ರು ಇದ್ದರೆ ಒಂದು 4 ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿದ್ಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ನೋಡಿ ಹಾಕ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ಟೊಮೊಟೊ ಹಾಕೋತೀವಲ್ಲ, ಟೊಮೊಟೊದಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತಲ್ಲ, ಅದಕ್ಕೆ ಹುಣ್ಸೆಹಣ್ಣು ಸ್ವಲ್ಪನೇ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ದೊಡ್ಡ ಅಂದರೆ ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಅಷ್ಟು ಸ್ಮೆಲ್ ಬರುತ್ತೆ ಗಾಯ್ಸ್ ಅದು ಚಟ್ನಿ. ಅದಕ್ಕೆ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ನಾನು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಬೇಗ ಫ್ರೈ ಆಗಲಿ ಅಂತ ಉಪ್ಪು ಹಾಕ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಬಿಟ್ಟು ಬರೋಣ. ಗ್ರೈಂಡ್ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಬಂದೆ. ಆಮೇಲೆ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಗ್ರೈಂಡ್ ಮಾಡ್ಕೊಂಬಂದಿದ್ನಲ್ಲ ಆ ಚಟ್ನಿ ಹಾಕಿದ್ದೀನಿ ಗಾಯ್ಸ್ ಬಾಣಲಿ ಒಳಗಡೆ. ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತಿಕ್ನೆಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಈ ಸೇಮ್ ಅಷ್ಟು ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು, ಅಷ್ಟು ಗಟ್ಟಿಗೂ ಮಾಡ್ಕೋಬಾರ್ದು. ಇಡ್ಲಿಗೆ ಅಷ್ಟು ಚೆನ್ನಾಗಲ್ಲ ಗಾಯ್ಸ್ ಗಟ್ಟಿ ಇದ್ದರೆ. ನೆಕ್ಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ನೋಡಿ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಗಾಯ್ಸ್. ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಗಾಯ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.